ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ಸುಮಾರು 4.5 ಲಕ್ಷ ಕೋಟಿಗೂ ಹೆಚ್ಚು 4.5 ಲಕ್ಷ ಕೋಟಿಗೂ ಹೆಚ್ಚು ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಆದರೆ ನಮಗೆ ಬರ್ತಕ್ಕಂಥದ್ದು ಕೇವಲ 60,000 ಕೋಟಿ ರೂಪಾಯಿಗಳು ಮಾತ್ರ. 100 ರೂಪಾಯಿ ತೆರಿಗೆಯನ್ನು ನಾವು ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 13 ರೂಪಾಯಿ 14 ರೂಪಾಯಿಗಳು ಮಾತ್ರ. ಇದನ್ನ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿ ಲೋಕಸಭಾ ಸದಸ್ಯರು ಯಾರು ಕೂಡ ಇವತ್ತಿನವರೆಗೆ ಪಿಟಿಪಟ ಅಂದಿಲ್ಲ. ಅಷ್ಟೇ ಯಾಕೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಈಗ ಲೋಕಸಭಾ ಸದಸ್ಯರು ಅವರು 2023-24ರಲ್ಲಿ ಬಜೆಟ್ ಅನ್ನು ಮಂಡಿಸಿದ್ರು. ಆ ಬಜೆಟ್ ನಲ್ಲಿ ಹೇಳಿದ್ರು ಕೇಂದ್ರ ಸರ್ಕಾರ ಅಪ್ಪರ್ ಭದ್ರಾ ನೀರಾವರಿ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕೊಡುತ್ತದೆ. 5,300 ಕೋಟಿ ರೂಪಾಯಿಗಳನ್ನು ಕೊಡುತ್ತದೆ. ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ಅವರು ಕೂಡ ಇವತ್ತಿನವರೆಗೆ ಬಾಯಿ ಬಿಟ್ಟಿಲ್ಲ. ಶ್ರೀಮತಿ ನಮ್ಮ ಹಣಕಾಸಿನ ಮಂತ್ರಿ ಅವರು ಹೇಳಿದ್ರು, ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ. 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಕಡಿಮೆ ಆಯಿತು ಅಂತೇಳಿ ವಿಶೇಷ ಅನುದಾನವನ್ನು ಕೊಟ್ಟರು, ಶಿಫಾರಸು ಮಾಡಿದ್ರು. ಆದರೆ ನಮಗೆ ಈ ಹಣ ಬರಲಿಲ್ಲ. ಸುಮಾರು 11,495 ಕೋಟಿ ರೂಪಾಯಿಗಳು ಬರಬೇಕಾಗಿತ್ತು, ಬರಲಿಲ್ಲ. ಬಹಳ ಮಾತಾಡ್ತಾರೆ ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾತಾಡಲಿಲ್ಲ. ಯಾರು ಕೂಡ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಾವು ಜನತೆಗೆ ಕೊಟ್ಟಂತ ವಚನವನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಜೊತೆಗೆ ಇಂದಿನ ಸರ್ಕಾರ 4 ವರ್ಷಗಳ ಕಾಲ ಅಧಿಕಾರ ಮಾಡಿದಂತ ಬಿಜೆಪಿಯವರು ನಮಗೆ ಸುಮಾರು 75,000 ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟೋಗಿದ್ರು. 75,000 ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟೋಗಿದ್ರು. 2,70,000 ಕೋಟಿ ರೂಪಾಯಿಗಳಿಗೆ ಅನುದಾನ ಇಲ್ಲದೇನೆ ಮಂಜೂರು ಮಾಡಿ ಟೆಂಡರ್ ಕರೆದು ಬಿಟ್ಟಿದ್ರು. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು 1,66,000 ಕೋಟಿ ರೂಪಾಯಿಗಳಿಗೆ ಅವರ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದಲ್ಲಿ ಅನುದಾನ ಇಲ್ಲೇನೆ ಮಂಜೂರು ಮಾಡಿದ್ರು. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದರ ಜೊತೆಗೆ 243 ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು
ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮೆಕ್ಕೆಜೋಳ, ರೈತರು ಬೆಳೆದಂತ ಮೆಕ್ಕೆಜೋಳ ಈ ಸಾರಿ 54 ಲಕ್ಷ ಕ್ವಿಂಟಾಲ್ಗೂ ಹೆಚ್ಚು ಬಂದಿತ್ತು. 54 ಲಕ್ಷ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತು. ಯಾಕಂತಂದ್ರೆ MSP ನಿಗದಿ ಮಾಡೋ ಕೇಂದ್ರ ಸರ್ಕಾರ ಅವರು ನಿಗದಿ ಮಾಡಿದ್ರು. ಒಂದು ಕ್ವಿಂಟಾಲ್ಗೆ 2400 ರೂಪಾಯಿ ಅಂತ ಕ್ವಿಂಟಾಲ್ ಒಂದು ನಿಗದಿಯನ್ನು ಮಾಡಿದ್ರು. 2400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಅಂತೇಳಿ. ಆದರೆ ಮಾರುಕಟ್ಟೆನಲ್ಲಿ ಅದು 1600 1700 ರೂಪಾಯಿ ಇತ್ತು. ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಬಹುಶಃ ಹಾವೇರಿ ಜಿಲ್ಲೆ ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಶಿವಾನಂದ ಕೂಡ ಮಾತಾಡಿದ್ರು, HK ಪಾಟೀಲ್ ಕೂಡ ಮಾತಾಡಿದ್ರು. ನಾನು ಕೂಡಲೇ ಸಂಬಂಧಪಟ್ಟವರ ಮೀಟಿಂಗ್ ಅನ್ನು ಕರೆದು ತೀರ್ಮಾನ ಮಾಡಿ ಇವತ್ತು 250 ರೂಪಾಯಿ ಒಂದು ಕ್ವಿಂಟಾಲ್ಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೇನೆ ಕಬ್ಬು ಬೆಳೆಗಾರರು 3150 ರೂಪಾಯಿಗಳನ್ನ ಒಂದು ಕ್ವಿಂಟಾಲ್ಗೆ ಮಾಡಿದ್ರು. ಆದರೆ ಅದಕ್ಕೆ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ನಾನು 3300 ರೂಪಾಯಿ HK ಪಾಟೀಲ್ ಹೋಗಿದ್ರು ಬೆಳಗಾವಿಗೆ, ಶಿವಾನಂದ ಹೋಗಿದ್ರು. ನಾನು ಇಡೀ ದಿನ ಕೂತ್ಕೊಂಡು ತೀರ್ಮಾನ ಮಾಡಿದೆ. ರೈತರಿಗೆ FRP 3150 ರೂಪಾಯಿ ಬದಲು 3300 ರೂಪಾಯಿಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಅದರಿಂದ ನಾವು ನಮ್ಮ ಸರ್ಕಾರ ರೈತರ ಪರವಾಗಿ ಕೂಡ ಇದೆ, ದಲಿತರ ಪರವಾಗಿ ಇದೆ, ಹಿಂದುಳಿದವರ ಪರವಾಗಿದೆ, ದಲಿತರ ಪರವಾಗಿದೆ. ನಾವು ಯಾವತ್ತೂ ಕೂಡ ರೈತರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಯಾವುದೇ ಜಾತಿ ಬಡವರು ನಾವು ಭೇದ ಭಾವ ಮಾಡಿಲ್ಲ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇನ್ಕ್ಲೂಸಿವ್ ಗ್ರೋತ್ ನಲ್ಲಿ ನಂಬಿಕೆ ಇಟ್ಕೊಂಡಿರತಕ್ಕಂಥವ್ರು ನಾವು. ಎಲ್ಲ ಧರ್ಮದ ಜನ, ಎಲ್ಲ ಭಾಷೆಯ ಜನ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಬರೀ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ಸಿನ ಬಡವರಿಗೆ ಮಾತ್ರ ಕೊಡ್ತಾ ಇಲ್ಲ. ಎಲ್ಲ ಪಕ್ಷದವರು ಕೂಡ, ಎಲ್ಲ ಧರ್ಮದವರು ಕೂಡ, ಅವರೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದು ಜಾತ್ಯತೀತವಾಗಿ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು, ಏನನ್ನು ಮಾಡಲಿಲ್ಲ. ಅವರು ಇವತ್ತು ನಮ್ಮ ಮೇಲೆ ಟೀಕೆಗಳನ್ನ ಮಾಡ್ತಕ್ಕಂಥದ್ದು, ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮಾನ್ಯ ಜನರು ಬಿಜೆಪಿಯವರು ಆಡ್ತಕ್ಕಂಥ ಮಾತುಗಳನ್ನು ತಾವು ಗಂಭೀರವಾಗಿ ತಗೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಅನೇಕ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಪ್ರಸ್ತಾಪ ಮಾಡಿದ್ರೆ ಒಂದು ದಿನ ಬೇಕಾಗ್ತದೆ, ಅಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತು ಹಾವೇರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಭೆಯನ್ನು ಮಾಡಿದೆ. ಸುಮಾರು ನಿನ್ನೆಗೆ 1,000 ದಿನ ಆಯಿತು. 1,000 ದಿನ ಆಯಿತು. ಇವತ್ತು 1,001ನೇ ದಿನ ನಾವು ಕಾಲಿಟ್ಟಿದ್ದೇವೆ.